ನಮಗೆ ಬರೋದಿಲ್ಲ. ಅಷ್ಟು ಭಾಳ ಚಂದ ಹೇಳಿದರು ಅಪ್ಪಗಳು. ಅವರನ್ನು ಕನ್ನಡ ಸರಳವಾಗಿ ಮನುಷ್ಯ ಜನ್ಮದ ಕರ್ತವ್ಯ ಏನು ಅನ್ನೋದನ್ನು ಹೇಳಿದರು. ನಾವೆಲ್ಲರೂ ಭಾಳ ಭಾಗ್ಯವಂತರು. ಯಾಕಂದರೆ ಇಂಥ ಒಂದು ಸಮಯದೊಳಗೆ ಸುಸಮಯ ಮಧ್ಯರಾತ್ರಿ ಟೈಮ್ ಆಗುವಂಥ ಟೈಮ್ ಇದು. 10 ಗಂಟೆ ಟೈಮ್ದೊಳಗೆ ನಾವು ಎಲ್ಲೋ ಕೊಂತ ಏನೋ ಮಾಡುವಂಥ ಟೈಮ್ದೊಳಗೆ ಆ ಪುಣ್ಯಾತ್ಮ ಕಮಲೇಶ್ವರ ಪಾದ ಇಟ್ಟ ಅವನ ಅಂಗಳದೊಳಗೆ ಕುಂತೀವಿ ಅಂದ್ರೆ ನಮ್ಮಂಥ ಸೌಭಾಗ್ಯವಂತರು ಯಾರು ಅದಾರ ಅನ್ನೋದನ್ನು ವಿಚಾರ ಮಾಡಿ. ಈಗ ನೀವು ಕರೆ ಹಾನಿ ಮಾಡಿ ಹೇಳ್ರಿ, ನೀನು ಈ ಟೈಮ್ದಾಗ ಎಲ್ಲಿ ಕೂತಿದ್ರಿ? ಅಲ್ಲಲ್ಲ, ಮುಂದೆ ಹೇಳಬೇಡ್ರಿ, ತಿಳ್ಕೊರಿ. ಎಲ್ಲೆಲ್ಲೋ ಇರ್ತಿದ್ದೀವಲ್ಲ. ಆದರೆ ಇವತ್ತು ದೇಶಾರ ಒಂದು ಪ್ರಯತ್ನ, ನಿಮ್ಮೆಲ್ಲರ ಜನರನ್ನು ಕರ್ಕೊಂಡು ಉದಯ ಆಗ್ತಿದ್ರೆ ಈ ಕಾರ್ಯಕ್ರಮನ ಹಾಕಿದ್ದಿಲ್ಲ. ಅವ್ರು ಬಹಳ ಪ್ರಯತ್ನವಾದಿಗಳು. ಅವ್ರನ್ನೇನೋ ಅಂತೀವಿ ನಾವು, ಹುಡುಗಾಟಿಗಾಗಿ ಬೇಯ್ತೀವ, ಯಾಕಂದ್ರೆ ಗಡಬಡ ಮನುಷ್ಯ ಅಂತ ಹೇಳೋದು ಬೇಯ್ತೀವಿ ಎಲ್ಲ ಕರೆ. ಅವರ ಪ್ರಯತ್ನ ಬಹಳ ದೊಡ್ಡದೈತಿ. ಯಾಕಂದ್ರೆ ಒಂದು ಕಾರ್ಯಕ್ರಮ ಮಾಡೋದು, ಒಂದು ಇಬ್ಬರನ್ನ ಕೂಡಿಸೋದ ಭಾಳ ಕಠಿಣ ಇರ್ತೈತಿ. ಆದರೆ ಇಷ್ಟೆಲ್ಲ ಜನರನ್ನು ಈ ಟೈಮ್ದೊಳಗೆ ಕೂಡಿ ಹಾಕಬೇಕಾಗಿತ್ತು ಅಂದ್ರೆ ಅವ್ರು ಭಾಳ ಶಾನ್ಯಾರ ಅದಾರ ಅಂಥೇಳಿ ನಿಮ್ಮೆಲ್ಲರನ್ನು ಕರ್ಕೊಂಡು ಪ್ರೀತಿಯಿಂದ ನೋಡ್ರಿ. ನಿಮಗೆಟ್ಟು ಯಾವ ಟೈಮ್ಗೆ ಏನು ಮಾಡ್ಬೇಕು ಅನ್ನೋದು ಪಕ್ಕ ಗೊತ್ತೈತೆ ಅವ್ರಿಗೆ. ಇವತ್ತು ನಿಮ್ಮನ್ನು ಉಬ್ಬಿಸಿಬಿಟ್ರು ನೋಡಿ, ಹವ ಹಾಕಿಬಿಟ್ರು ನಿಮಗೆ. ಅವುಗಳು ದಿನಾಚರಣೆ ನಿಮ್ಮ ಕೈಲೇ ಹೂವಿನಾರ ಹಾಕಿಸಿ ನಿಮಗೆ ಸ್ಯಾಲ ಸನ್ಮಾನ ಮಾಡಿ, ಅವ್ರೇನೋ ಆಗಿಲ್ಲ ಬಿಟ್ಟು ಅವ್ರನ್ನ ಅಧ್ಯಕ್ಷರನ್ನು ಮಾಡಿ ಈ ಒಟ್ಟ ಅವ್ರದ್ದು ಏನಂದ್ರೆ ಇನ್ನು ನಾಳಿಂದ ನೀವು ಹುಚ್ಚಾಗಿ ಬರಬೇಕಾ? ಅಷ್ಟು ಬೆರಕಿತಾರ, ಅವ್ರು ಶಾನಿತಾರ. ಇದು ವ್ಯವಹಾರ ಅಂತಾರೆ, ಅವ್ರ ಬುದ್ಧಿವಂತಿಕೆ ಅಂತಾರೆ. ಅರ್ಥ ಅಂದರೆ ಸಂದರ್ಭ ಉಚಿತವಾಗಿ ಆ ಕಾರ್ಯಕ್ರಮ ಮಾಡುವಂಥ ಜಾಣ್ತನ ಆದೈತೆ ಅಂತೇಳಿ ಇವತ್ತು 26 ವರ್ಷ ನಡೆದ್ರು ಯಶಸ್ವಿಯಾಗಿ ನಡೆದದ. ಹಂಗೆ ನಡೆಯೋದಿಲ್ಲ ಯಶಸ್ವಿ ಕಾರ್ಯಕ್ರಮ. ಯಾವ ಟೈಮ್ದೊಳಗೆ ಕಾರ್ಯಕ್ರಮ ಕುಗ್ಗೇ ಇಲ್ಲ. ಇದು ನಾನು ಬರಾಕೈತಿ 4-5 ವರ್ಷ, 5ನೇ ವರ್ಷ ಆಗಿರಬೇಕಿದು. ಕಾರ್ಯಕ್ರಮ ಯಾವ ಕಾಲಕ್ಕೂ ಕುಗ್ಗೇ ಇಲ್ಲ, ಉತ್ಸಾಹ ಇದ್ದ ಇರ್ತೈತಿ. ಇವತ್ತು ನಾವು ರಮೇಶ್ ದೇಸಾರಿಗೆ ಹೇಳಿನ 10 ಗಂಟೆಗೆ ಮುಗಿಸೋಣ್ರಿ ಅಂತ ಅಂದನೆ. ಆಯ್ತರಪ್ಪ 10 ಗಂಟೆ ಒಳಗೆ ಮುಗಿಸೋಣ ಅಂತ ವ್ಯವಸ್ಥೆ ಮಾಡೋಣ. ಯಾಕಂತ ಕೇಳಿದ್ರೆ ಈ ಗ್ರಾಮದ ಭಕ್ತರು, ಇಲ್ಲಿ ಸುತ್ತಮುತ್ತಲಿನ ಭಕ್ತರು ಏನು ಅಂತ ಕೇಳಿದ್ರೆ ರಾತ್ರಿ 12 ತನಕ ಹೇಳಿದ್ರು ಒಬ್ಬರು ಹೇಳೋದಿಲ್ಲ. ಅಂಥ ಭಕ್ತಿ ಎಲ್ಲರಿತ್ತಂದ್ರೆ ಅದು ನಿಮ್ಮ ಗ್ರಾಮದೊಳಗೆ ಐತೆ ಅನ್ನೋದನ್ನು ಅವ್ರಿಗೆ ಮಾತನ್ನು ಹೇಳಿದ್ದೇನೆ. ನೀವು ಕೇಳ್ತೀರಂತ ನಾವು ಬೆಳತಾನ ಹೇಳಕ್ಕೆ ಹೈತಿದ್ವು ಅಂದ್ರೆ ಮಂದಿ ಹೊರಗಿನ ಮಂದಿಯಾರು ಹುಚ್ಚಿಡ್ದೈತಿ ಸ್ವಾಮಿಗಳಿಗೆ ಅನ್ನಬಾರ್ದು. ನೀವು ಕೇಳ್ತೀರಿ 12 ರಾತ್ರಿ 12 ಆದರೂ ಹೇಳೋದಿಲ್ಲ. ಅದು ಪ್ರತ್ಯಕ್ಷ ನಾ ಎಷ್ಟೋ ಕಾರ್ಯಕ್ರಮ ನಿಮ್ಮನ್ನು ಇಲ್ಲಿ ನೋಡಿದ್ದೇನೆ. ಆದರೂ ಅದಕ್ಕೆ ಹಂಗೆ ನಾವು ಟೈಮ್ ಇದನ್ನು ಮಾಡೋದು ಬೇಡ. ಯಾಕಂದ್ರೆ ನಾವೆಲ್ಲರೂ ಭಾಗ್ಯವಂತರಂತ ಹೇಳಿ ಈ ಟೈಮ್ದೊಳಗೆ ಆ ಪುಣ್ಯಾತ್ಮನ ಸಾನ್ನಿಧ್ಯದೊಳಗೆ ನಾವು ಕೂಡಿದ್ದೇವೆ. ಮಹಾತ್ಮರು ತಮ್ಮ ತತ್ವವನ್ನು ಒಟ್ಟಾರೆ ಏನು ಹೇಳಿ, ಯಾವ ಜನ ಬರಲಿ, ಎಂಥ ಮಹಾತ್ಮರು ಬರಲಿ, ಚಂದರೆ ಹೇಳಿ ಹೆಂಗರೆ ಹೇಳಿ ಏನು ಹೇಳ್ತಾರಂತ ಕೇಳಿದ್ರೆ ಮನುಷ್ಯ ಜನ್ಮದ ಸಾರ್ಥಕತೆ ಮಾಡು. ಮಾನವ ಜನ್ಮ ಬಹು ದೊಡ್ಡದು, ಇದು ಹಾನಿ ಮಾಡಲು ಬೇಡ ಹುಚ್ಚಪ್ಪಗಳಿರ. ಮಾನವ ಜನ್ಮ ಬಹಳ ದೊಡ್ಡದು. ಜಂತು ನಾಂ ನರಜನ್ಮ ದುರ್ಲಭ. ಎಲ್ಲ ಜೀವಕೋಟಿ ಒಳಗೆ ಶ್ರೇಷ್ಠವಾಗಿರುವಂಥ ಜನ್ಮ ಯಾವುದಂದ್ರೆ ಇದು ಮಾನವ ಜನ್ಮ. ಈ ಜನ್ಮವನ್ನು ಹಾಳು ಮಾಡ್ಕೊಳಕ್ಕೆ ಹೋಗಬೇಡ್ರಿ. ನಾವೇನು ಹಾಳು ಮಾಡಿದೀವ್ರಿ ಅಂತ ನೀವು ಅನ್ಬೋದು. ಹಾಳು ಮಾಡ್ಕೋಬೇಡ್ರಿ ಅಂದ್ರೆ ನಾವೇನ್ರಿ ಭಾಳ ದುಡಿತೀವಿ. ನಸಿಕಿನಾಗ 4 ಗಂಟೆಗೆ ಎದ್ದೆ ಒಂದು ರಾತ್ರಿ 11 ತನಕ ದುಡಿತೀವಿ. ದನ ದುಡ್ದಂಗೆ ದುಡಿತೀವಿ ರೀ. ಏನು ಹಾಳಾಗಿದ್ದೀವಿ ಅಂತೀರಿ ಎಲ್ಲ ಕರೆ. ಇದಕ್ಕೆ ಕರ್ತವ್ಯ ಅನ್ನೋದಿಲ್ಲ. ದುಡಿಯೋದ ಅಂತ ಕೇಳಿದ್ರೆ ಇದು ಕರ್ತವ್ಯ ಅನ್ನೋದಿಲ್ಲ. ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ, ನೆಮ್ಮಿ ನಿಜವನ್ನು ಮುಕ್ತಿ ಒಡೆಯದೆ ಮನುಜ. ನಿಜಗುಣ ಶಿವಯೋಗಿಗಳಂತಾರೆ ಸುಮ್ಮನೆ ಕಾಲ ಕಡಿಬೇಡ್ರಪ್ಪ, ಇದೇನು ದೊಡ್ಡ ಅಲ್ಲ. ಇದು ಮನುಷ್ಯ ಜನ್ಮದ ಕರ್ತವ್ಯ ಅಲ್ಲ, ಇದು ಸಂಸಾರ, ಇದು ಪ್ರಪಂಚ. ಏನೋ ಮಾಡೋಕೈತಲ್ಲ, ಹೊಟ್ಟೆಗಾಗಿ ಏನು ಬಟ್ಟೆಗಾಗಿ ಜೀವನ ಮಾಡೋದೈತಲ್ಲ, ಇದಕ್ಕಾಗಿ ಜನ್ಮ ಬಂದದ್ದಲ್ಲ. ಏನು ಮಾಡೋಕೈತಿದಪ್ಪ, ಏನು ಮಾಡ್ಯಾರ ಅಂದ್ರೆ ಏನ್ರಿ ಅಪ್ಪ ಅವರ ಏನ್ರಿ ಮೊದಲು ನಮ್ಮ ಮನ್ಯಾಗ ಏನು ನಮ್ಮ ಅಪ್ಪ ಅದು ಏನು ಗಳಿಸಿದ್ದಿಲ್ರಿ, ನಾನು ದುಡ್ದ 10 ಎಕರೆ ಭೂಮಿ ತೊಗೊಂಡು ಇದನ್ನ ಹೇಳ್ತೀರಿ ನೀವು. ಏನು ಮಾಡಿದಪ್ಪ ನೀ ಮನುಷ್ಯ ಆಗಿ ಬಂದ ಮೇಲತ್ತ ಏನು ದೊಡ್ಡ ಕೆಲಸ ಮಾಡಿದೆ ಅಂದ್ರೆ ಏನು ಹೇಳೋರ್ದ ನೀವು? ಏನ್ರಿ ನಮ್ಮ ಮನ್ಯಾಗ ಮೊದಲು ಏನೂ ಇದ್ದಿದ್ದಿಲ್ರಿ, 10 ಎಕರೆ ಭೂಮಿ ತೊಗೊಂಡು ಬಡ ಮಹಡಿ ಕಟ್ಟಿಸಿನ್ರಿ. ಮನೆ ದೋಮಾಜಲ್ ಕಟ್ಟಿನಿ, ಆ ಮನೆ ಕಟ್ಟಿದಿ ಇಷ್ಟಲ್ಲ. ಅಟ್ಟ ಯಾಕ್ರಿ? ಮದುವೆ ಆದ್ನಿ, ಅದೊಂದು ದೊಡ್ಡ ಸ್ಥಾನ. ನೀವು ಮದುವೆ ಆದ್ನಿ, ಮದುವೆ ಆದಿ ಮುತ್ತ ಮಕ್ಕಳದು 2 ಹೆಣ್ಣ 2 ಗಂಡ ಮಕ್ಕಳದು ಅದು. ಮತ್ತು
ಬ್ಯಾಂಕ್ದಾಗ ಇಟ್ನಿ ಇಟ್ಟಿ ಮತ್ತು ಹಲಿಗೆ ಬಡದು ಹೊಂಟ್ನಿ. ಅಲ್ಲಲ್ಲ, ಹೊಲ ಗಳಿಸಿದಿ, ಮನೆ ಗಳಿಸಿದಿ, ಎಂಡ ಆದರೂ ಮಕ್ಕಳಾದರೂ ಬ್ಯಾಂಕ್ದಾಗ ರೊಕ್ಕ ಇಟ್ಟು ಇವೆಲ್ಲ ಇಲ್ಲೇ ಇಟ್ಟು ಬಿಟ್ಟು ಹೊಂಟಲ್ಲ, ನೀ ಏನು ಒಯ್ತಿ? ಇದು ಸಾರ್ಥಕ. ಇದನ್ನು ಎಲ್ಲರೂ ಮಾಡ್ತಾರೆ, ನೀ ಅಲ್ಲ, ಎಲ್ಲರೂ ಮಾಡ್ತಾರೆ. ನೀ ಅಷ್ಟ ಅಲ್ಲ, ಆಹಾರ ನಿದ್ರಾ ಭಯ ಮೈಥುನಂಚ ಸಾಮಾನ್ಯ ತತ್ ಪಶು ಭಿನ್ನಾರಾಣ. ನೀ ಮಕ್ಕಳ ಹಿಡಿಯೋದು, ಗಳಿಸೋದು ಇವೇನಂದ್ರೆ ಪಶು ಪಕ್ಷಿಗಳು ಇದನ್ನು ಮಾಡ್ತಾವೆ. ಅವು ಮಕ್ಕಳ ಹಿಡಿತಾವ, ತಿಂತಾವ, ಉಣ್ತಾವ. ಗುಬ್ಬಿ ನಿನಗಿಂತ ಚಂದ ಮನೆ ಕಟ್ತಾವ. ನಿನ್ನ ಮನೆ ಮಳೆಗಾಲ ಬತ್ತಂದ್ರೆ ಸೋರು ತಿಗುವುದು ಮನೆಯ ಮಾಡಿಗೆ. ಹೌದಲ್ಲ ನೋಡ್ರಿ, ನೀ ಮನೆ ಸ್ಲಾಬ್ ಹಾಕೇನಿ, ₹1,00,000 ಕಟ್ಟೇನಿ ಅಂತಿ ಎಲ್ಲ ಕರೆ. ಚಲೋ ಪಕ್ಕಿ ದೊಡ್ಡ ಮಾಡಿ ಬಂತಂದ್ರೆ ನೀ ಎಂಥ ಕಟ್ಟಿದ ಮನೆನೂ ತಟ ತಟ ಅಲ್ಲಿ ಸೋರಾಕೈತು, ಇಲ್ಲಿ ಸೋರಾಕೈತು ಅಂತಿ ಇಲ್ಲ. ಅಲ್ಲೇ ಗುಬ್ಬಿ ಮನೆ ನೋಡಿದೆಲ್ಲ, ಗುಬ್ಬಿ ಗೂಡು ಕಟ್ತಾವ, ಪಕ್ಷಿಗಳ ಗೂಡು ಕಟ್ಟಿರ್ತಾವ, ಸೋರ್ತತಿ. ಅದು ಒಂದರ ಎಷ್ಟು ಬೆಚ್ಚಗಿಟ್ಟಿರ್ತಾವೆ. ಅಷ್ಟ ಅಲ್ಲ, ಗಿಡದಾಗ ನೋಡಿ ಹೆಂಗೆ ಕಟ್ಟಿರ್ತಾವ್ರಿ ಅವು. ಗಿಡ ಒಂದು ಬಾವಿ ದಂಡ ಗಿಡ ಅದು ಇರ್ತಾವೆ, ನೋಡ್ಬೇಕು. ಆ ಮನುಷ್ಯಾಗ ನಿಲ್ಕೋದಿಲ್ಲ, ಅಷ್ಟು ದೂರ ಹೋಗಿ. ಅದಕ್ಕೇನು ಕೈಯ ಕಾಲ ಏನೈತಿ, ಕಾಲಿದ್ರು ಸಾಮಾನು ತೋರ್ದದು, ಕೈ ಇಲ್ಲ, ಬಾಯಿಲೆ ಒಂದೊಂದು ಹುಲ್ಕಡ್ಡಿ ತೊಗೊಂಬಂದು ನಿನಕಿಂತ ಚಂದ ಬಿಲ್ಡಿಂಗ್. ಅಲ್ಲಿ ಯಾರು ಇಂಜಿನಿಯರ್ ಇಲ್ಲ, ಯಾವ ಇಂಜಿನಿಯರ್ ಕಾಣಿಸಿಲ್ಲ, ಪ್ಲ್ಯಾನ್ ಮಾಡಿಲ್ಲ. ಅದು ತಂದು ಸ್ವಂತ ಪ್ಲ್ಯಾನ್ ಮಾಡಿ ಎಷ್ಟು ಚಂದ ಮನೆಗೆ ನೋಡ್ರಿ, ಕಿತ್ತು ನೋಡ್ರಿ ಅವು ಹುಲ್ಲು ಕಡ್ಡಿ ಸರಿಯೋದಿಲ್ಲ ಅಂದ್ರೆ ಅದ್ರ ತಾಕತ್ತೇನಬೇಕು. ನಿನಕಿಂತ ಚಂದ ಮನೆ ಕಟ್ತಾವಪ್ಪ, ನಿನಕಿಂತ ಚಂದ ಮಕ್ಕಳ ಹಿಡಿತಾವು. ನೀ ಏನು ಮಕ್ಕಳ ಹೊಡೆದು 1 ಹೊಡೆದ್ನಿ, 2 ಹೊಡೆದ್ನಿ, 3 4 10 20 ಹಿಡಿತಾವೆ. ಆದರೆ ನೀ ಏನು ಮಾಡಿದಪ್ಪ ಅಂತ ಕೇಳಿದ್ರೆ ಇದು ಮನುಷ್ಯ ಜನ್ಮದ ಸಾರ್ಥಕತೆ ಅಲ್ಲ. ಇದು ಪಶುಗಳು ಮಾಡ್ತಾವ, ಪ್ರಾಣಿಗಳು ಮಾಡ್ತಾವ, ಪಕ್ಷಿಗಳು ಮಾಡ್ತಾವ. ನೀ ಏನು ಮಾಡು ಅಂತ ಕೇಳಿದ್ರೆ, ನೀ ಏನು ಮಾಡಂತ ಕೇಳಿದ್ರೆ ಈಗೇನು ನೀವು ಮಾಡಕ್ಕತ್ತಿರಲ್ಲ, ಮಹಾತ್ಮರು ಮುಂದೆ ಪ್ರವಚನ ಕೇಳಕ್ಕತ್ತಿರಲ್ಲ. ಇದನ್ನು ಮಾಡೋ ಸಲುವಾಗಿ ಮನುಷ್ಯ ಜನ್ಮ ಬಂದಾದ. ಅವು ಯಾವಾರು ಮಾಡ್ತಾವನ್ರಿ? ನಾನು ನಿಮಗೆ ಕೇಳ್ತಾನೆ. ಅವೇನು ಮಕ್ಕಳ ಹಿಡಿತಾವ, ಮನೆ ಕಟ್ತಾವ, ಎಲ್ಲ ಮಾಡ್ತಾವೆಲ್ಲ ಕರೆ. ಅವು ಪ್ರವಚನಕ್ಕೆ ಬರ್ತಾವನ್ರಿ? ಏನು ಎಮ್ಮೆ ಪ್ರವಚನ ಬರ್ತೈತೆ, ಏನು ನಾಯಿ ಪ್ರವಚನಕ್ಕೆ ಬಂದೈತೆ? ನಿಮ್ಮ ಮನ್ಯಾಗ ಚಲೋ ನಾಯಿ ಅದಾವ, ಪ್ರವಚನಕ್ಕೆ ಬಂದಾವ. ಎಮ್ಮೆಗಳು ಅದಾವ, ನೀವು ಪ್ರೀತಿಯಿಂದ ಗಳಿಸಿದ ಎಮ್ಮೆ ಕಟ್ಟಿದ ಎಮ್ಮೆ ಅದಾವ, ಅವು ಪ್ರವಚನ ಬಂದು ಕೇಳ್ತಾವ. ಹಾಂ, ಮನುಷ್ಯನಿಗೆ ಪಶುಗಳಿಗೆ ಇವರು ವ್ಯತ್ಯಾಸ ಏನಂದ್ರೆ ಇದೇ ವ್ಯತ್ಯಾಸ. ಅವು ಬಾಳೆ ಮಾಡ್ತಾವ, ಅವು ಚಂದಂಗೆ 4 ದಿವಸ ಬದುಕ್ತಾವ, ನೀವು ಬದುಕ್ತೀರಲ್ಲ ಕರೆ. ಮನುಷ್ಯ ಜನ್ಮದ ಅರಿವಿನ ಜನ್ಮ ಇದದ. ಅವು ಪ್ರವಚನ ಕೇಳಕ್ಕೆ ಬರೋದಿಲ್ಲ, ದೇವರಿಗೆ ಬರೋಕೆ ಬರೋದಿಲ್ಲ, ಗಂಟೆ ಬಾರ್ಸಕ್ಕೆ ಬರೋದಿಲ್ಲ, ನಮಸ್ಕಾರ ಮಾಡೋಕ್ಕೆ ಬರೋದಿಲ್ಲ, ಶಾಸ್ತ್ರ ಪುರಾಣ ಪ್ರವಚನ ಕೇಳಕ್ಕೆ ಬರೋದಿಲ್ಲ, ಮಹಾತ್ಮರ ದರ್ಶನ ಮಾಡ್ಕೊಳಕ್ಕೆ ಬರೋದಿಲ್ಲ. ಇದನ್ನೇನು ನೀವು ಮಾಡ್ತಿರಲ್ಲ, ಅದಕ್ಕಿಂತ ನೀವು ಶ್ರೇಷ್ಠ ಅನ್ಬೇಕು. ಯಾವ ಬಂದಿಲ್ಲ ನಾ ಅನ್ನೋದಿಲ್ಲ. ಯಾವ ಶಾಸ್ತ್ರ ಕೇಳಾಕ, ಪುರಾಣ ಕೇಳಾಕ ಯಾವ ಬರೋದಿಲ್ರಿ? ಪಶು ಪಕ್ಷಿಗಳು ಬರೋದಿಲ್ಲ. ಬರಲ್ದು ಏನಿದ್ದಂಗ ನಾ ಅನ್ನೋದಿಲ್ಲ. ಅವ ಇದ್ದಂಗೆ ಇಷ್ಟ ಮತ್ತೇನೈತೆ. ಮಾನವ ಜನ್ಮ ಕಣ್ಣು ಕೈ ಕಾಲು ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಖ್ಯ ಹುಚ್ಚರಾಗುವಿರ. ಅಪರೂಪವಾಗಿರುವಂಥ ಪರಮಾತ್ಮ ಜನ್ಮ ಕೊಟ್ಟಾಗ ಏನು ಮಾಡಬೇಕು ಅಂತ ಕೇಳಿದ್ರೆ, ಈ ಮಾನವ ಜನ್ಮದ ಸಾರ್ಥಕತೆ ಆಗಬೇಕಾದ್ರೆ ಸ್ಥಿರ ಮುಕ್ತಿ ಪಡೆಯದ ನರ ಜನ್ಮವೇಕೆ? ಮನುಷ್ಯನಾಗಿ ನೀ ಬಂದ ಮೇಲತ ಮುಕ್ತಿಯನ್ನು ಪಡೆದಿದ್ರೆ, ಗುರುವಿಗೆ ಶರಣಾಗತ ಆಗದಿದ್ರೆ, ಭಗವಂತನ ನಾಮಸ್ಮರಣೆ ಮಾಡದಿದ್ರೆ, ಶಾಸ್ತ್ರ ಪುರಾಣ ಪ್ರವಚನವನ್ನು ಕೇಳದೇ ಇದ್ರೆ ಈ ಜನ್ಮಕ್ಕೆ ಯಾಕೆ ಬಂದಿಪ್ಪ ನೀನು? ಬರೀ ಅದನ್ನು ಮಾಡೋದು, ಅದರ ಏನು ಮಾಡೋ? ಕಾಲ ಕಳೆದು ಎಲ್ಲ ಜ್ಞಾನ ಬರಲಿಲ್ಲ. ಮನುಷ್ಯನಾಗಿ ಬಂದು ಬರೇ ಸಂಸಾರ, ಪ್ರಪಂಚ, ಮಕ್ಕಳು, ಹೆಂಡ್ರು, ಗಂಡ್ರು ಅಂತ ಅದರೊಳಗೆ ಕೂತ್ರೆ ಈ ಮಾನವ ಜನ್ಮದ ಸಾರ್ಥಕತೆ ಮಾಡ್ಕೊಂಡು ನಂಗೆ ಆಗೋದಿಲ್ಲ. ಮನುಜ ಕುಲದ ಜನನದ ಲಾಭವಾವುದು ನಾನಾರೆಂದು ತಿಳಿಯುವುದು. ನಾ ಯಾರದ ನೀನು ಎದಕ್ಕೆ ಬಂದದ್ಯಾವಲ್ಲಿ, ಮುಂದೆ ಹೋಗೋದು ಯಾವಲ್ಲಿ? ನಾವು ಯಾಕೆ ಬಂದೀವ, ಎದಕ್ಕೆ ಬಂದೀವ, ಮುಂದೆ ಏನು ಹೋಗ್ತೀವ? ನಾ ಮಾಡುವ ಕರ್ತವ್ಯ ಏನು? ಕರ್ತವ್ಯ ಧರ್ಮ ಸಂಗ್ರಹ. ರೊಕ್ಕ ಸಂಗ್ರಹ ಮಾಡಂತ ಹೇಳಿಲ್ಲ, ಮನಿ ಸಂಗ್ರಹ ಮಾಡ್ರಿ, ಮಕ್ಕಳ ಹೆಂಡ್ರ ಇದನ್ನು ಸಂಗ್ರಹ ಮಾಡಂತಿಲ್ಲ. ಶಾಸ್ತ್ರ ಹೇಳ್ತದ ಕರ್ತವ್ಯ ಧರ್ಮ ಸಂಗ್ರಹ. ಧರ್ಮವನ್ನು ಸಂಗ್ರಹ ಮಾಡು, ಜ್ಞಾನವನ್ನು ಸಂಗ್ರಹ ಮಾಡು. ಯಾಕಂತ ಕೇಳಿದ್ರೆ
ನಾ ಹೇಳ ಎಲ್ಲ ಗಳಿಸಿದೆ ಎಲ್ಲ ಕರೆ ಇದು ಯಾವುದು ನಿನ್ನ ಕೂಡ ಬರೋದಿಲ್ಲ. ಇನ್ನು ಮುಂದಿನ ವಿಚಾರ ಮಾಡ್ಬೇಕಲ್ಲ ನೀ. ಈಗೆಲ್ಲ ಮಾಡಿದಿ, ಮಜಾ ಮಾಡಿದಿ, ಚಂದ ಮಾಡಿದಿ, ಹೋಗೋ ಹೊತ್ನಾಗ ದೋನೋ ಹಾತ್ ಖಾಲಿತ್ತೆ, ಎರಡು ಕೈ ಖಾಲಿ ಮಾಡ್ಕೊಂಡು ಹೋಗಬೇಡ. ಬಂದದಿ ಅಂದ್ರೆ ಏನಾರ ತಗೊಂಡ ಹೋಗು. ಹೇಳಿದ್ರಲ್ಲ ಅಪ್ಪಗಳು, ಬರಾಗೂ ಬತ್ತಲೆ ಹೋಗಾಗೂ ಬತ್ತಲೆ. ಹಂಗಿಲ್ಲ, ಬಂದದಿಲ್ಲೋ ಭಗವಂತ ಕಳಿಸ್ಕೊಟ್ಟಾನ. ಹಿಂದೆ ಮಾಡಿದ ಕರ್ಮದಿಂದಲೇ ಬಂದೆನು ತಾಯಿ ಗರ್ಭದಿ. ಹಿಂದೆ ಕರ್ಮ ಮಾಡ್ಯಾನಂಥೇಳಿ ಇವತ್ತು ತಾಯಿ ಗರ್ಭದೊಳಗೆ ಬಂದೀವ. ಇಲ್ಲಿ ಬಂದೀವಿ ಅಂದ್ರೆ ಏನಾರೆ, ಈಗ ಶಾಂತಿಗೆ ಬಂದಿರ್ತಾರೆ ಅಂದ್ರೆ ಏನಾರು ಶಾಂತಿ ಮಾಡ್ಕೊಂಡು ಹೋಗ್ಬೇಕಲ್ಲ. ಶಾಂತಿಗೆ ಬಂದಾರೆ ಅಂದ್ರೆ ಏನಾರ ಶಾಂತಿ ಮಾಡ್ಕೊಂಡು ಹೋಗ್ಬೇಕಲ್ಲ. ಅವ್ರು ರೊಕ್ಕ ತೊಗೊಂಬಂದು ಸರಿಯಾಗಿ ಕೊಡೋದು ಮನೆಗೆ ವಾದಿ ಅಂದ್ರೆ ಏನು ಹೊಟ್ಟಿಗೆ ಮಣ್ಣು ತಿನ್ನವು, ಸಗಣಿ ತಿನ್ನವು, ಏನು ತಿನ್ನವು. ಬಂದು ಅಂದ್ರೆ ಶಾಂತಿ ಮಾಡ್ಕೊಂಡು 3 ದಿನದ ಸಂತಿ ಹೌದಲ್ರಿ. ಇದು 3 ದಿವಸ ಸಂತಿ. ಇದು ಈ ಸಂತಿ ಮುಗಿಸೋದು ಹೋಗೋತ್ನಾಗ ಭಗವಂತ ಕಳಿಸ್ಕೊಟ್ಟಾನ ನಮ್ಮನ್ನ. ಇಲ್ಲಿ ಕಳಿಸ್ಕೊಟ್ಟಾನ. ದೇವರ ಮನೆ ಇದು ಈ ಜಗವೆಲ್ಲ. ಭಗವಂತ ಸಂತಿ ಮಾಡಕ್ಕಂತ ಕಳಿಸ್ಯಾನ. ಸಂತಿ ಮಾಡ್ಕೊಂಡು ಚಂದಂಗಿ ಹಾದಿ ಅಂದ್ರೆ ಮತ್ತೊಂದು 2 ದಿವಸ ಚಂದಂಗಿ ಮನ್ಯಾಗ ಕೂರಕ್ಕೆ ಬರ್ತೈತಿ. ನೆನಪಾಗಿರ್ಬೇಕು ನೀವು, ಒಮ್ಮೆ ಹೇಳಿದ್ನೇ ಅದನ್ನು. ಅವು ಗಂಡ ಎಂತಿ ಭಾಳ ಮುಗ್ದಿದ್ದು, ಭಾಳ ಮುಗ್ದಿದ್ದುವ. ಶಾಂತಿ ಅಂದ್ರೆ ನೀವೇನು ಈಗ ಮಾಡಕತ್ತೀರ, ಇದು ನಿಜವಾದ ಶಾಂತಿ. ಅದಂತ ನೆನಪಿಟ್ಕೋರಿ. ಶಾಂತಿ ಅಂದ್ರೆ ಮತ್ತೆ ಎದ್ದು ಶಾಂತಿ ಮಾಡಕ್ಕೆ ಹೋದಿರಿ. 3 ದಿನದ ಶಾಂತಿ. ಜಾಗ್ರ, ಸ್ವಪ್ನ, ಸುಸುಪ್ತಿ. 3 ದಿನ. ಭೂತ, ವರ್ತಮಾನ, ಭವಿಷ್ಯ. 3 ದಿನ. ಬಾಲ್ಯ, ಯೌವನ, ಮುಪ್ಪು. 3 ದಿನ. ಇಷ್ಟೇ 3 ದಿನದ ಸಂತಿ. ಕಾಯಂ ಸಂತಿ ಮಾಡವ ಗಂಡನ ಅವನು ಅನಿವಾರ್ಯ ಹೊಲಕ್ಕೆ ಕೆಲಸಕ್ಕೆ ಬಿತ್ತಾಕೆ ಹೋಗೋದು ಬಂತು. ಬಿತ್ತಾಕೆ ಹೋಗೋ ಪ್ರಸಂಗ ಬಂತು. ಬಿತ್ತಾಕೆ ಹೋದ ಹೇಳಿದವು, ಇವತ್ತು ಸಂತಿ ಬಿಡಾಕು ಬರೋದಿಲ್ಲ. ಯಾಕಂದ್ರೆ ವಾರದಕ್ಕೊಮ್ಮೆ ಆಗೋದು ಸಂತಿ. ಅದು ಏನಾರ ಇವತ್ತ ತಂದ್ರನ ವ್ಯವಹಾರ ಆಗೋದು. ನನಗನಕ ಬಿತ್ತಾಕೆ ಹೋಗಕ್ಕೆ ಬೇಕು ಹೊಲಕ್ಕೆ. ಯಾಕಂದ್ರೆ ಇವತ್ತು ಎತ್ತುಗಳು ಬರತ್ತವ, ಎಲ್ಲರೂ ಬರಾಕೈತಾರೆ, ಇವತ್ತು ಹೋಗ್ಬೇಕು. ಅದಕ್ಕೆ ನೀನು ಶಾಂತಿಗೆ ಹೋಗು. ಆಕೆಂದು ದೌಳವನ ನಮಗೆ ಗೊತ್ತಾ ಇಲ್ಲ ಅಂದಕ್ಕೆ. ನಾ ಶಾಂತಿನ ಮಾಡಿಲ್ಲ. ಶಾಂತಿ ಅಂದರೆ ಏನು ಗೊತ್ತಿಲ್ಲ, ನೀ ತರ್ತಿ ನಾ ಮಾಡಿ ಹಾಕ್ತೀನಿ, ಇಷ್ಟ ಗೊತ್ತಾ. ನನಗೆ ಶಾಂತಿ ಪಾಂತಿ ಗೊತ್ತಿಲ್ಲ ಅಂದ ಕೂಡಲೇ ಇಲ್ಲ ಹೆಂಗಾರ ಮಾಡಿ ಶಾಂತಿಗೆ ಹೋಗು ಅಂತ ಹೇಳಿ 100 ರೂಪಾಯಿ ಕೊಟ್ಟು ಕೆಲಸಕ್ಕೆ ಹೋಗಿಬಿಟ್ಟವ. ಪಾಪ ಹೆಣ್ಮಗ್ಳಿಗೆ ಗೊತ್ತೇ ಇಲ್ಲ ಶಾಂತಿ ಅಂದ್ರೆ. ಎಲ್ಲರೂ ಹೊಂಟಿದ್ರು, ಅವ್ರು ಕೂಡ ವಾದ್ಲಕಿನು ಕೇಳ್ತಾಳೆ. ಹಂಗೆ ಶಾಂತಿ ಅಂದ್ರೆ ಏನಂದ್ರೆ ಹೊಸ ಯಾಕೈತಿ. ಹಂಗೆ ಅವ್ರು ಕೂಡ ಬೆನ್ನು ಆಯ್ತು ವಾದ್ಲು. ಹಂಗೆ ಊರಾಗ ವಾದ್ಲು. ಅವ್ರು ಎಲ್ಲರೂ ಹಂಗೆ ಹೋದ್ರು. ಶಾಂತಿ ಮಾಡೋ ಮಂದಿ ಹೋದರು. ಈಕೆ ಆ ಕಡೆ ಈ ಕಡೆ ನೋಡಿದ್ಲು. ಅಲ್ಲೇ ದಸರತ್ನ ಅಂಗಡಿ ಇತ್ತು, ಹೂಗಾರನ ಅಂಗಡಿ. ಹೂವಿನ ಅಂಗಡಿ ತಾರಲ್ಲ, ಆ ಮದುವೆ ಸೀಜನ ಅಲ್ಲಿ ದಂಡಿ ಬಾಚಂಗ ಮಾರಕ್ಕೆ ಇಟ್ಟಿದ್ರು. ಏನು ಚಂದ ಅದಾವ ಇವೊಂದು. ಪಾಪ ಗೊತ್ತಿಲ್ಲ ಆಕೆಗೆ. ಮದುವೆ ಒಂದು ಸಣ್ಣಾಗಿದ್ದಾಗ ಆಗಿತ್ತು. ತೊಟ್ಲಕ್ಕೆ ಭಾಷಣ ಕಟ್ತಿದ್ರಾಗ ಆ ಕಡೆ ಕಡೆ ನೋಡಿದ್ದು. ಏನು ಚಂದ ಅದಾವ ಇವತ್ತು. ಅಲ್ಲಿ ಹಾದ್ಲಲ್ಲಿ ಇವೇನ್ರಿ ಅಂದ್ಲ ಪಾಪ. ಅವಂದ ಇದು ದಂಡಿ, ಇದು ಭಾಷಂಗ. ಯಾಕಂದ್ಲು ಏನು ಮಾಡಿದ್ರು ಇವನ ಅಂತ ಗೊತ್ತಾಗಿಲ್ಲ ಆಕೆಗೆ. ಇವನು ಏನು ಮಾಡೋದು ಅಂದ ಕೂಡಲೇ ದಂಡಿ ಹೆಣ್ಮಕ್ಳು ಕಟ್ಕೊಡೋದು, ಹೌದಣ್ಣ. ಭಾಷಂಗ ಗಂಡು ಮಕ್ಕಳು ಕೊಟ್ಕೊಳ್ಳೋದು. ಹಾಂ ಎಷ್ಟು ಕೊಂದ್ರಿ ಅಂದ್ಲಾಕೆ. ಇದು 50 ರೂಪಾಯಿ, ಇದು 50 ರೂಪಾಯಿ ಅಂದ ಕೂಡಲೇ ಹಾಕ್ಯಂದು. ಅದಕ್ಕೆ ನನ್ನ ಗಂಡು 100 ಕೊಟ್ಟಾನು. ಅದಕ್ಕೆ ನನ್ನ ಗಂಡು 100 ಕೊಟ್ಟಾನು. ಈ ಶಾಂತಿ ಅಂದ್ ಆಕೆ ಗೊತ್ತಾ ಇಲ್ಲ ಏನದು ಪಾಪ. ಅದಕ್ಕೆ ಅದನ್ನೊಂದು ಕೊಡ್ರಿ ಅಂತೇಳಿ 100 ರೂಪಾಯಿ ಕೊಟ್ಟು ಒಂದು ಪ್ಯಾಟಿಕ್ ಚೀಲದಾಗ ಹಾಕಿ ಕೊಟ್ಟ. ತೊಗೊಂಡು ಮನೆಗೆ ಬಂದು ಗಜಗೌರಿ. ಅವ್ವ ಏನು ಚಂದ ಅದಾವ. ಇಂಥ ಸಂತಿ ನಾನು ಗಂಡು ಹುಚ್ಚಿ ಎಂದೂ ಮಾಡಿಲ್ಲ. ನಾನೇ ಚಂದ ಸಂತಿ ಮಾಡ್ಕೊಂಡು ಬಂದಾನೆ ಅಂತೇಳಿ ಬಾಕಲು ಇದ್ರಗಟ್ಟ ಒಂದು ಮನೆ ಹಾಕೊಂಡ ದಂಡಿಗತೆ ಇತ್ತಲ. ಇದು ನನಗಂದಾರತ್ತೆ ಕಟ್ಕೊಂಡು ಕೂತ್ಲ.
ಕಟ್ಕೊಂಡು ಕೂತ್ಲು ಅದ ಹೊರದಾಗ ಕೆಲಸ ಮಾಡಕತ್ತಿತ್ಲ. ನನಗಿಂತ ಶಾನ್ಯಾಳು ಹೆಣ್ಮಕ್ಕಳು ಶಾಂತಿಗೆ ಹೋಗಿ ಏನಾರು ಚಲೋ ಕಾಯಿಪಲ್ಲೆ ತಂದಿರ್ಬೇಕು, ಚಲೋ ಅಡುಗೆನ ಮಾಡಿರ್ಬೇಕು. ಕೆಲಸ ಮಾಡ್ಯಾರ ಹಸು ಆಗೈತೆ ಅಂತೇಳಿ ಹಸುದು ಮನೆಗೆ ಬಂದ. ಬರ್ಕೋಲ್ ಹೆಗಲಿಗೆ ಇತ್ತು. ನೋಡಿದವ ಈಕ್ಯಾರು ಅಂದವ. ಇದ್ರ ಗಟ್ಟನ ಕೂತಾಳ. ಈಕ್ಯಾರು ಅಂದ. ಕೂತಾಳ ಇದ್ರಗಟ್ಟು ಗಜಗೌರಿ. ರೀ ನಾನಾ ರೀ. ಯಾರೀ ಅಂದವ. ಮೂತಿ ಮುಚ್ಚಲ್ದಾಗ ಮುಚ್ಕೊಂಡು ಕೂತೈತಿ. ಇಲ್ರಿ ನಾನಾ ರೀ, ಸಂತಿ ಮಾಡ್ಕೊಂಡು ಬಂದಾನಿ, ಸಂತಿ ಮಾಡ್ಕೊಂಡು ಬಂದಾನಿ ಬರ್ರಿ ಅಂದು ಕೂಡ್ಲೆ. ಏನ ನೀನಂದ. ಹಾಂ ಸಿಟ್ಟಿಗೆ ಬರಬೇಡ್ರಿ, ನಿಮಗೂ ತಂತಾನೆ. ಹುಗಾರನ್ನ ಹೇಳ್ಯ ನಮಗೆ ಇದು ಮದುವೆ ಆಗತ್ತ, ಅದಕ್ಕೆ ನೀವೇನು ಕೊಟ್ಟಿದ್ರೆ ನೀವು ಬರೋಬ್ಬರ ಕೊಟ್ಟಾರ ನೋಡ್ರಿ. ಅದಕ್ಕೂ ಯಾವತ್ತ ಇದಕ್ಕೂ ಆಯ್ತ ಬರ್ರಿ ನಿಮಗೂ ಅಂತ ಅಂದಾನಿದ್ರು ಕಟ್ವಾರಿ ಭಾಷೆಗೆ ಅಂದ್ಲು. ಹೊಟ್ಟಿಗೆ ಎಂದವ ಬರ್ಕೊಲಿತ್ತು ತಗೊಂಡ ಬಿಗದಕ್ಕಿನ. ನಿನ್ನ ಅಪ್ಪನ ಬಡ್ಲಿ ಸಂತಿ ಮಾಡ್ಕೊಂಬ ಅಂದ್ರೆ ದಂಡಿ ಭಾಷೆಗೆ ತಂದು ಕೊಲ್ಯಾಕ ಕೊಟ್ಕೊಂಡು ಕೂತಾರ. ಹೊಟ್ಟಿಗೆ ಏನು ತಿನ್ನೋದೈತಿ ಹುಚ್ಚಿ ಅದು ಬಡದ. ಹಂಗೆ ನಮ್ಮ ಜೀವನ ಆಗಿತ್ತು. ಭಗವಂತ ಸಂತಿ ಮಾಡ್ಕೊಂಬ ಅಂತೇಳಿ 100 ರೂಪಾಯಿ ಕೊಟ್ಟಾನ, 100 ಆಯುಷ್ಯ ಕೊಟ್ಟ. 100 ವರ್ಷ ಬದುಕು. ಈ 100 ರೂಪಾಯಿ ತೊಗೊಂಡು ಹೋಗಿ 3 ದಿವಸ ಸಂತಿ ಮಾಡ್ಕೊಂಡ ತನೋಡಿ ಗ್ರಾಮದೊಳಗೆ ಕಮಲೇಶ್ವರನ ಮಠದೊಳಗೆ ಪ್ರವಚನ ಕೇಳಿ 3 ದಿವಸ ಸಂತಿ ಮಾಡ್ಕೊಬಾ ಅಂತ ಕಳಿಸಿದಾರ. ಸಂತಿ ಮಾಡ್ಯಾಕ ನಿಮ್ಮನ್ನು ಕಳಿಸಿದಾರ. ಕುತ್ತುಪ ದಂಡಿ ಭಾಷೆಗೆ ಹಾಕೊಂಡು ಶಾಂತಿ ಮಕ್ಕಳ ಮನಿ ಸಂಸಾರ ಪ್ರಪಂಚ ಅಂತ ಕುಂತ್ರ ಹೊಟ್ಟೆ ತುಂಬತೈತೆ ಮುಂದಿನ ಜನ್ಮದಾಗ. ಅದಕ್ಕೆ ಭಗವಂತ ಅಂತಾರ ನಿನಗೆ ಯಾಕೆ 100 ಕೊಟ್ಟಾನೆ. ಆಯುಷ್ಯವೆಂಬುದು 100 ಕೊಟ್ಟಾನೆ. ಇದನ್ನು ಎದಕ್ಕೆ ಕೊಟ್ಟಾನೆ ಅಂದರೆ ಚಲೋ ಸಂತಿ ಮಾಡ್ಕೊಂಡು ಇಲ್ಲೇನು ಮಾಡಾಕತ್ತಾರಲ್ಲ ಅಧ್ಯಾತ್ಮದ ಸಂತಿ ಮಾಡ್ಕೊಂಡು ಬಂದು ಕೊಟ್ರೆ ಆ 100 ಅದನ್ನು ಎಲ್ಲಿ ಹಾಳು ಮಾಡಿದೆ ಅಂದ್ರೆ ಸಂಸಾರದೊಳಗೆ ಪ್ರಪಂಚದೊಳಗೆ ನಾನು ನನ್ನದು ಅಂಥೇಳಿ ಈ ಗಳಿಕೆ ಒಳಗೆ ಈ ಜೀವನ ಆಯುಷ್ಯ 10 ರಾತ್ರಿಗೆ ಹೋದವು 50. ಪ್ರಾಯಕ 20, ಪ್ರಾಯದ ಗಾಯಕ 30. ನಿನ್ನ ಆಯುಷ್ಯ ಎಲ್ಲಿ ಹೊಂಟದ? ಆ 100 ರೂಪಾಯಿ ಬರೇ ಭಾಷಿಂಗ ದಂಡಿಗೆ ಹೋದು ಅಲ್ಲ. ಹಂಗೆ ನಮ್ಮ 100 ಆಯುಷ್ಯಗಳನ್ನು ಎಲ್ಲಿ ಕಳೆದಿವಂತ ಕೇಳಿದ್ರೆ ಬಾಲ್ಯದೊಳಗೆ ಆಟ ಪಾಠದೊಳಗೆ ಕಳೆದೀವಿ. ಹೌದಲ್ಲ? ಬಾಲ್ಯ ಅವಸ್ಥೆಯನ್ನು ಆಟ ಪಾಠದೊಳಗೆ ಕಳೆದೀವಿ. ಯೌವನ ಅವಸ್ಥೆಯನ್ನು ಹೆಣ್ಣಿನಲ್ಲಿ ಗಂಡನ ಮದುವೆ ವಿಷಯದೊಳಗೆ ಕಳೆದೀವಿ. ಗಡಿಸೋದ್ರೊಳಗೆ ಕಳೆದೀವಿ. ಮುಪ್ಪಣ್ಣ ಬರೀ ಚಿಂತಿ ಒಳಗೆ ಕಳೆದಿ. ಹರಧ್ಯಾನವನ್ನು ಗುರು ಧ್ಯಾನವನ್ನು ಮಾಡುವುದು ಯಾವಾಗ? ಶಿವನ ಕೂಡುವುದು ಯಾವಾಗ? ಕೇಳ್ತಾರವರು. ಹರಧ್ಯಾನವನ್ನು ಗುರು ಧ್ಯಾನವನ್ನು ಮಾಡುವುದು ಯಾವಾಗ? ಶಿವನ ಕೂಡುವುದು ಯಾವಾಗ? ತಮ್ಮ ಇದಕ್ಕಾಗಿ ಭಾಳ ಜನ್ಮ ಹಾಳು ಮಾಡ್ಕೊಂಡು ಬಂದೀನಿ ನೀನು. ಅನಿಮಿತ್ಯ ಅರಿಗಳೆನೆಪ ಕಾಮಾದಿಗಳಿಗೆ ತನುವನೇಕವ ನಿತ್ಯ ಭವಭವಂಗಳ. ನಿನಗೊಂದು ದೇಹವಿದನು ತೊಟ್ಟು ತಪವಾಂತು ಘನಶಂಭು ಲಿಂಗವಾಗಿರಲಲ್ಲೇ ಮನುಜ ಪಡೆವೆ ನೀನೆಂದಿಗೆ ಪರಮುಕ್ತಿ ಸುಖ. ಕಾಮ ಕ್ರೋಧ ಲೋಭ ಮೋಹ ಮದ ಮಚ್ಚರ ಇವಕ್ಕಾಗಿ ಎಷ್ಟೋ ಜನ್ಮಗಳನ್ನು ಹಾಳು ಮಾಡ್ಕೊಂಡು ಬಂದಿಲ್ಲಪ್ಪ. ಅಮೂಲ್ಯವಾಗಿರುವಂಥ ಮಾನವ ಜನ್ಮನ ಇದಕ್ಕೆ ಹಾಳು ಮಾಡ್ಕೊಂಡು ಬಂದೆ ಅಂದ್ರೆ ಪಡೆವೆ ನೀನೆಂದಿಗೆ ಪರಮುಕ್ತಿ ಸುಖವನ್ನು. ಈ ಸಂಸಾರ, ಈ ಪ್ರಪಂಚ, ನಾನು, ಹೆಣ್ಣರು, ಮಕ್ಕಳು, ಗಂಡರು, ಇದೇ ಸಂಸಾರದೊಳಗೆ ನೀನು ಕಾಲ ಕಳೆದಿ ಅಂದ್ರೆ ಈ ಜನ್ಮದ ಸಾರ್ಥಕತೆಯನ್ನು ಸಂತಿ ಮಾಡ್ಕೊಂಬಂದಿದೆ. ಈ ಸಂತಿ ನೀವು ಮಾಡಾಕತ್ತೀರ 3 ದಿನದ ಸಂತಿ. ನಾಳೆಗೆ ಯಮ ಕೇಳಿದಾರೆ ಏನಂತಿ ಕೇಳ್ತಾನಿಲ್ರಿ ಭಗವಂತ. ಹೊರಗೆ ಹೋಗಿ ನೀವು ಮನೆಗೆ ಬರ್ಕೊಡ್ದ ಎದಕ್ಕೆ ಹೋಗಿದ್ದಿ, ಎಲ್ಲಿ ಹೋಗಿದ್ದಿ, ಏನು ಮಾಡಿ ಬಂದೆ ಅಂತ ಮನೆ ಮಾಲಕರು ಕೇಳ್ತಾರಲ್ಲ. ಹಂಗೆ ಕೇಳ್ತಾನವ. ಒಬ್ಬ ದಾತ ಅದಾನ. ಒಬ್ಬ ಅದಾನ, ಮಾಲಕ್ ಅದಾನ್ರಿ, ಪರಮಾತ್ಮ ಅದಾನ, ಯಮದೇವ ಅದಾನ. ಕೇಳ್ಕೊಂಡು ಬಾ ಎಲ್ಲ ಹೋಗಿ ಬಂದರೆ ಅದಕ್ಕೆ ಊರಿಗೆ ಹೋಗಿ ಏನಾರೇ ಒಂದು ಕೆಲಸ ಕಳಿಸಿದ್ರೆ ಏನು ಮಾಡಿದಪ್ಪ ಮನ್ಯಾಗ ಹಿರಿಯರು ಕೇಳ್ತಾರಿಲ್ರಿ. ಏನು ಮಾಡಿದಿ,
ಎಷ್ಟು ದಿವಸ ಹೋಗಿದ್ದು, ಏನು ಸುದ್ದಿ, ಏನು ಮಾಡ್ಕೊಂಬಂದೆ ಅಂದ್ರೆ ಏನು ಹೇಳೋದೀನಿ ಹಂಗೆ ನಮ್ಮನ್ನು ಕೇಳ್ತಾನೆ. ಇಲ್ಲಿ ಕಳಿಸಿದ್ನಪ್ಪ ಸಂತಿಗೆ, ನೀ ಏನೇನು ತಂದೀಪ ಅಂತ ಕೇಳಿದ ಕೂಡ ನೀ ಏನು ಹೇಳೋದದಿ, ಇಟ್ಟ ಹೇಳವ್ನಿ. 4 ಮಕ್ಕಳ ಆಡಿದ್ನಿ, ನೌಕರಿ ಮಾಡಿದ್ನಿ, ಒಂದು 20 ಲಕ್ಷ ರೂಪಾಯಿ ಗಳಿಸ್ನಿ, ಅಲ್ಲೊಂದು 2 ಪ್ಲಾಟ್ ತೊಗೊನಿ, ಇಲ್ಲೊಂದು 2 ಪ್ಲಾಟ್ ತೊಗೊನಿ, ಮನೆ ಕಟ್ನಿ, ಇಷ್ಟ ಹೇಳವ. ಒಮ್ಮೆರೆ ಮಠಕ್ಕೆ ಹೋದ್ನಿ, ಗುರು ಸೇವಾ ಮಾಡಿದ್ನಿ, ಗುರು ಉಪದೇಶ ಪಡೆದ್ನಿ, ಶಾಸ್ತ್ರ ಪುರಾಣ ಪುಣ್ಯಕಥೆ ಕೇಳಿದ್ನಿ, ದಾನ ಧರ್ಮ ಮಾಡಿದ್ನಿ ಅಂದ್ರೆ ಎತ್ಕೋತಾನ ಪರಮಾತ್ಮ. ಮತ್ತು ಇದನ್ನು ಮಾಡೇನೆ ಅಂದ್ರೆ ಅವತನ ಮತ್ತಿನ್ನು ಅದನ್ನು ಮಾಡೋಗತ್ತು ಕಳಿಸ್ತಾನು. ಪುಣ್ಯದ ಕೆಲಸನ ಮಾಡಿಲ್ಲಲ್ಲ ನೀನು, ಬರೇ ಪಾಪದ ಕೆಲಸ ಮಾಡಿ ಬಂದದಿಯಲ್ಲಪ್ಪ, ಚಲೋ ಕೆಲಸ ಮಾಡಿಲ್ಲ ಅಂದ ಕೂಡಲೇ ಅವ ಏನತ್ತಾನ, ಪಾಪಾನುಗುಣದಿಂದ ಗಿಡ ಮರ ಕ್ರಿಮಿಗಳ ರೂಪಾಗಿ ಕೀಟ ಪತಂಗಾದಿಯಾಗಿ ಆ ಪಕ್ಷಿ ಕುಲವಾಗಿ ಮೃಗಜಾತಿಯಾಗಿ ಮೇಲಾ ಪಶು ರೂಪಾಗಿ ಬಹುಬಾಧೆ ಗೆಲಿಸಿ ನಿದ್ರೆ ಬಾರದಿದೆನ್ನ ನಿಜಗೊಂಡು ಹೇಳ್ತಾರೆ. ಪಾಪಾನುಗುಣದಿಂದ ಗಿಡ ಮರ ಕ್ರಿಮಿ ಕೀಟ ಇವೆಲ್ಲ ಯಾರು ಎದಕ್ಕಾಗಿ ಹುಟ್ಟಿ ಬಂದವ್ರಿ? ಇವು ನಾಯಿ ನರಿ ಹಂದಿ ಪಶು ಪ್ರಾಣಿಗಳು. ಎದರಿಂದ ಅಂದ್ರೆ ಪಾಪಾನುಗುಣದಿಂದ ಭಾಳ ಪಾಪ ಮಾಡಿ ಬಂದಾವಂತ ಹೇಳಿ ಇವೆಲ್ಲ ಇಂಥ ಜನ್ಮದೊಳಗೆ ಹುಟ್ಟಿ ಬಂದಿಯಲ್ಲಪ್ಪ ನೀನು. ಅದಕ್ಕಾಗಿ ನಾವು ಪಾಪದ ಕರ್ಮಗಳನ್ನು ಮಾಡಿದೀವಿ ಅಂತ ಕೇಳಿದ್ರೆ ನಾವು ನರಿ ನಂದಿ ಇದನ್ನ ಆಗಿ ಹುಟ್ಟಿ ಬರ್ತೀವ. ಬಹು ಜನ್ಮದ ಪುಣ್ಯ ಮಾಡಿದ್ದೀವ ಅಂತ ಕೇಳಿದ್ರೆ ದೇವತಾ ರೂಪ ಆಗ್ತೀವ. ಪಾಪ ಪುಣ್ಯದ 2 ಮಿಶ್ರಿತದಿಂದ ಈ ಶ್ರೇಷ್ಠವಾಗಿರುವಂಥ ಮಾನವ ಜನ್ಮಕ್ಕೆ ಬಂದದ್ದೇ ಅಲ್ಲ, ಮುಂದೆ ಹೋಗೋದೇ ಅವಲ್ಲಿ. ಹೋಗುತ್ತಿರುವುದು ಕಾಯ ವ್ಯರ್ಥ, ಇದರ ಲಾಘವ ತಿಳಿದವ ಯೋಗಿ ಸಮರ್ಥ. ನಮ್ಮ ಜನ್ಮ ವ್ಯರ್ಥ ಹೊಂಟೈತಲ್ಲ. ನಾ ಹೇಳಿದೆಲ್ಲ ಏನು ಮಾಡಿದೀವಿ ಅಂತ ಕೇಳಿದ್ರೆ ನೀವು ಇದನ್ನ ಹೇಳ್ತೀರಿ, ಇದನ್ನು ಬಿಟ್ಟು ಏನು ಹೇಳೋದು? ಪುಣ್ಯದ ಕೆಲಸ ಮಾಡಿದೀವಿ ಅಂದ್ರೆ ಬಪ್ಪರೆ ಅಂತಾನೆ ದೇವರು. ನಾವು ಅದನ್ನು ಮಾಡಿಲ್ಲ, ಬರೀ ಇದನ್ನು ಮಾಡಿದ್ದೀವಿ. ಹೇಳಿದ್ರಲ್ಲ ಅಪ್ಪಗಳು, ಅಕಸ್ಮಾತ್ ಯಾರ್ಯಾರು ಪ್ರವಚನಕ್ಕೆ ಹೊಂಟು ಪುಣ್ಯದ ಕೆಲಸಕ್ಕೆ ಹೊಂಟಿದ್ರು, ಪ್ರವಚನಕ್ಕೆ ಹೊಂಟಿದ್ರು, ನಮ್ಮ ದೇಸಾರ್ಥ ಅಂದು ಹೇಳಿದ್ರಲ್ಲ, ಇನ್ನು ಕಾಯಂ ಇವರ ಮೊದಲೇ ಸಿಗುವಾರಾಗಿದ್ರು, ಸಿಕ್ಕಾರಂದ್ರೆ ಬಿಡುದಲ್ಲ ತಾರೋ. ನಾ ಆತನು ಭಾಳ ವರ್ಷ ಬಂದು ಕೂಡಲೇ ಅದ ಸ್ವಾಮಿನ ಮಂದಿರ್ತಾರೋ. ಇಲ್ಲತ್ತಾನೋ ಬಿಟ್ಟು ಬಿಡ್ರಿ ನಮ್ಮನಂದ್ರೆ ಅನ್ನೋದಲ್ಲ ಅವರು. ಯಾಕಂದ್ರೆ ಆ ಜನನೂ ಇರ್ತಾರೆ. ಯಾಕಂದ್ರೆ ನೀವು ಪ್ರವಚನ ಕೇಳಕ್ಕೆ ಬರ್ತೀರಿ, ಯಾರು ಅದಾರಪ್ಪ ಪ್ರವಚನಕ್ಕೆ ಉಂಚ ಹೇಳ ಒಂದು ಗೊತ್ತೈತಿ, ಇಂಥ ಮಂದಿ ಭಾಳ ಇರ್ತಾರೆ. ಹೇಳ ಒಂದು ಗೊತ್ತೈತಿ, ಕೇಳ ಒಂದು ಗೊತ್ತೈತಿ, ಅವಂದ ಗೊತ್ತಿಲ್ಲ ಅವಾಗ, ನಿಮ್ಮದು ಗೊತ್ತೇನೈತೈತಿ ಅದಕ್ಕೆ ಅವತಾವ ಅದರದಾಗ ಗೊತ್ತಿಲ್ಲ. ಹೇಳಿದ್ರಲ್ಲ ಅಪ್ಪಗಳು, ಈ ಬತ್ತಿ ಹಚ್ಕೊಂಡ್ಬಂದು ಕೂಡಲೇ ಅಕ್ಕ ಮಾದೇವ್ ಹೊಂಟ್ರಪ್ಪ, ಬಸವನಗಳು ಹೊಂಟ್ರಪ್ಪ ಅನ್ನಲಿಲ್ಲ ಅವರು. ಬೆಕ್ಕದಟ್ಟ ಅನ್ಲಿ.